ನಮಸ್ಕಾರ, ನನ್ನ ಹೆಸರು ಶೋಭಾ ಕಮ್ತಾರ್ ಅಂತ ಹೇಳಿ ಸ್ಲಂ ಜನ ಆಂದೋಲನ ಕರ್ನಾಟಕ ಸಂಘಟನೆ ಕಡೆಯಿಂದ ನಾನು ಇವತ್ತು ಬೆಂಗೇರಿ ಸ್ಲಮ್ ಅಲ್ಲಿ ಬಂದಿದ್ದೇನೆ. ಇಲ್ಲಿ ಜನ ಸುಮಾರು ಒಂದು 50 ವರ್ಷದಿಂದ ವಾಸ ಮಾಡಕತ್ತಾರ. 3-4 ತಲೆಮಾರ್ಲಿಂದ ಇಲ್ಲಿ ಜನ ಅವ್ರ ಕನಸಿನ ಸೂರ್ ಕಟ್ಕೊಂಡ ಎಲ್ಲ ಸಾಲ ಸಮದ ಮಾಡಿ ಕೇಸ್ ಇಲ್ಲಿ ವಾಸ ಮಾಡಕತ್ತಾರ. ಇಷ್ಟ ದಿನ ಇಲ್ಲದ ಈಗ ಆ ಮಂಕಣಿಯನ್ನು ಮಾಲಕರ ಇಲ್ಲೇ ನನ್ನ ಜಾಗ ನೀವ ಒಳಗಡೆ ಬಂದಿರಿ ಅಂತೇಳಿ ಕೋರ್ಟ್ ಆದೇಶ ಐತೆ ಅಂತೇಳಿ ನಮ್ಗೆ ಯಾವ್ದು ಕೋರ್ಟ್ ಆದೇಶ ಇನ್ನೂವರೆಗೂ ತೋರ್ಸಿಲ್ಲ. ಮತ್ತ ಸ್ಲಮ್ ಬೋರ್ಡ್ ಹಸ್ತಾಂತರ ಆಗಿ ಸ್ಲಮ್ ಬೋರ್ಡ್ ಲಿಂದ ಹಕ್ಕು ಪತ್ರ ಮತ್ತ ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ಜನಕ್ಕ 90 ಮನಿ ಆಗಿದಾವ. ಆದ್ರೂ ಮತ್ತು 20 ಮನಿ 30 ಮನಿ ಇವ್ ಡೆಮಾಲೇಷನ್ ಗೆ ಈಗ JCP ಬರ್ತೈತಿ ನಾಳೆ ನಾಡ್ದ ಅಂತೇಳಿ ಜನ ಕೇಳಿರೋದ್ರಿಂದ ಜನ ಕೆಲವೊಬ್ರು ಕೇಮ್ಶಾಗ ಅಡ್ಮಿಟ್ ಆಗಿದಾರ ಪೇಷಂಟ್ ಆಗಿ. ಜನ ಎಲ್ಲ ಭಯ ಪಟ್ಟು ನಮ್ಮ ಮನಿಗಳು ಹೊಡಿತಾರ ಅಂತೇಳಿ ಎಲ್ಲಾರು BP ಶುಗರ್ ಹಾಯ್ ಮಾಡ್ಕೊಂಡ ಜನ ಎಲ್ಲ ಆರೋಗ್ಯ ತಪ್ಪಿದಾರ. 2 ದಿನ ಹಿಂದ ನಮ್ ಗಮನಕ್ಕೆ ಬಂದಿರೋದ್ರಿಂದ ಏನಾಗೈತೆ ಅಂತ ಇವತ್ತು ನೋಡ್ಬೇಕಂತ ಹೇಳಿ ಬಂದ ಸ್ಲಮ್ ಬೋರ್ಡ್ ಅಧಿಕಾರಿಗಳಿಗೆ ಕರೆಸಿ ಮತ್ ಸರ್ವೆ ಅವರಿಗೆ ನಾವು 6 ತಿಂಗಳಿಂದ ಬೆನ್ನ ಹತ್ತೇವಿ, ಬರ್ತಾ ಇಲ್ಲ ಸರ್ವೆ ಅವ್ರ ಸ್ಲಮ್ ಬೋರ್ಡ್ ಅಧಿಕಾರಿ ನಮ್ಗೆ ಹೇಳಿದಕ್ಕ ಎಲ್ಲಾರು ಒಂದ್ 60-70 ಜನ ನಾವು ಸರ್ವೆ ಆಫೀಸ್ಗೆ ಕಾರ್ಪೊರೇಷನ್ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ವಿ. ನಾವ್ ಏರಿಯಾಕ ಕರ್ಕೊಂಡ್ ಬಂದ ಬೌಂಡ್ರಿ ತೋರಿಸಿದಾಗ ಇವ್ ಪೋಡಿನ ಆಗಿಲ್ಲ, ಹಿಂದ್ಲಿಂತ್ರ ಇವೆಲ್ಲಾ ಜಾಯಿಂಟ್ ಅದಾವ, ನೀವು ಜನ ಪೋಡಿ ಮಾಡಿಸ್ಕೊಂಡಿಲ್ಲ ಅಂತಾರ. ಆ ಪೋಡಿ ಮಾಡೋ ಬಗ್ಗೆ ಮುಂದ್ ಹೋಗೋ ಬಗ್ಗೆ ಜನಗಳಿಗೆ ಯಾವ್ದು ಇಲ್ಲಿ ಮಾಹಿತಿ ಇಲ್ಲ. ಇದಕ್ಕೆ ನಾವು ಸ್ಲಮ್ ಬೋರ್ಡ್ ನವ್ರಿಗೆ ಹೊಣೆ ಮಾಡಿದ್ದೇವಿ. ಈಗ ಇಮಿಡಿಯೇಟ್ಲಿ ಸ್ಟೇ ಸ್ಲಮ್ ಬೋರ್ಡ್ ನವ್ರು ತಗೊಂಡ ಇಲ್ಲಿ ಜನಕ್ಕೆ ರಕ್ಷಣೆ ಮಾಡ್ಬೇಕಂತ ನಾವು ಕೇಳ್ಕೊಂತ ಇದ್ದೇವೆ. ನನ್ನ ಹೆಸರು ಶೋಭಾ ಕಮ್ತಾರ, ಸ್ಲಂ ಜನ ಆಂದೋಲನ ಕರ್ನಾಟಕ. ನಮಸ್ಕಾರ, ನಾವು ಇಲ್ಲಿ ಬೆಂಗೇರಿ ನಿವಾಸಿ ಮಾತಾಡ್ತಾ ಇರೋದು. ನಾವು 50 ವರ್ಷದಿಂದ ಇಲ್ಲಿ ವಾಸವಾಗಿದ್ದೇವೆ. ನಮ್ ಚಿಕ್ಕ ಮಕ್ಕಳಿದಾರ, ನಮ್ಮ ತಾಯಂದ್ರಿದ್ದಾರ, ಮತ್ತೆ ನಾವ್ ಇಷ್ಟು ವರ್ಷ ಇಷ್ಟು ಜೀವನ ಮಾಡ್ಕೊಂಡಿವಿ. ಬಡವ್ರ ಇದ್ದಾಗಿಂದ ನಾವ್ ಇಟ್ಟಿದ್ದಾಗಿಂದ ಇಲ್ಲಿ ನಮ್ಮ ಕನಸುಗಳನ್ನ ಕಟ್ಕೊಂಡಿದೀವಿ. ನಮ್ಮ ತಾಯಿಗೆ ಬಹಳ ಏಜ್ ಆಗೈತಿ, BP ಶುಗರ್ ಆಗಿ ಅವ್ರಿಗೆ ಆಸ್ಪತ್ರೆಗೆ ಸೇರ್ಕೊಂಡಿದಾರ. ಈಗ ಹೋಗಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ನಮಗ್ ನ್ಯಾಯ ಬೇಕು, ನ್ಯಾಯ ಕೊಡಿಸ್ರಿ. ನಾವ್ ಹೆಚ್ಚಿಂದ ಏನು ಕೇಳುದಿಲ್ಲ, ನಮಗ್ ಬಿಟ್ಟು ಕೊಟ್ರೆ ಸಾಕತ್ತ ನಾವು ಮನ್ನಣೆ ಮಾಡ್ಕೊಂತ ಇದ್ದೀವಿ. ದಯವಿಟ್ಟು ನಮಗ್ ನ್ಯಾಯ ಕೊಡಿಸ್ರಿ. ಇಲ್ಲಿ ಉದಯನಗರ ಸ್ಲಮ್ ನಿವಾಸಿ. ಸುಮಾರು ನಾವು ಹುಟ್ಟೋದಕ್ಕಿಂತ ಮುಂಚೆನೆ ನಮ್ಮ ತಂದೆಯವರು ಇಲ್ಲೇ ಒಂದು ಗೂಡನ್ನು ಕಟ್ಕೊಂಡು ಆಶ್ರಯ ಪಡ್ಕೊಂಡು ಸರ್ಕಾರಿ ಜಾಗ ಅಂತಂದು ಹೇಳಿಕೇಸಿ ಇದು ಮಾಡಿ ನಮ್ಮ ತಂದೆಯವರೆಲ್ಲ ಇದಕ್ಕೆಲ್ಲ ಬಡದಾಡಿ ಓಡಾಡಿ ದಿಲ್ಲಿ ಮಠನೂ ಎಲ್ಲ ಬರೆದು ಸ್ಲಮ್ ಅಂತ ಸ್ಲಮ್ ಘೋಷಣೆ ಮಾಡಿಸ್ಕೊಂಡು ಎಲ್ಲ ಸವಲತ್ತುಗಳನ್ನು ಸರ್ಕಾರದಿಂದ ನಾವು ರೋಡು ಗಟ್ರು ನೀರು ಎಲ್ಲಾನು ಪಡ್ಕೊಂಡ್ ಕೇಸಿ ಈಗ ಹಕ್ಕುಪತ್ರನು ಕೊಟ್ಟಿದ್ದಾರೆ. ಈಗ ನೊಂದನು ಮಾಡ್ಕೊಂಡಿದ್ದೇವೆ. ಈಗ ಏಕಾಏಕಿ ಬಂದ್ ಕೇಸಿ ಪಕ್ಕದ ಸರ್ವೆ ನಂಬರ್ ಮಾಲಕರು ಬಂದು ನಮ್ಗೆ ನಿಮ್ ಮನಿ ಹೋಗ್ತಾವೆ, ನೀವು ಕಿತ್ಕೊಂಡ್ ಹೋಗ್ರಿ ಅಂತಂದು ಇದು ಮಾಡಿದ್ದಾರೆ. ನಮ್ಮ ಮಕ್ಕಳೆಲ್ಲ ಅಳ್ಕೊಂತ ಕುಂತಿದ್ದಾವೆ, ಏನ್ ತಿಂತಾ ಇಲ್ಲ, ಏನ್ ಮಾಡ್ತಾ ಇಲ್ಲ, ಸಾಲಿಗೆ ಹೋಗ್ತಾ ಇಲ್ಲ, ಎಲ್ಲಾ ಸಮಸ್ಯೆ ಆಗಿ ನಮ್ಗ ಇದು ಮಾಡಿದ್ದಾರೆ. ಇವ್ರು ಏನಿಲ್ಲ ನಮ್ಮ ಮನಿ ಉಳಿಸಲಿಲ್ಲ ಅಂದ್ರೆ ಸರ್ಕಾರ ಆಗ್ಲಿ ಯಾವ್ದೇ ಆಗ್ಲಿ ಕೋರ್ಟ್ ಆಗ್ಲಿ ಏನಾಗ್ಲಿ ನಮ್ ಇಲ್ಲ ಇರುವಂತ ಎಲ್ಲ ಕುಟುಂಬಗಳಿಗೆ ವಿಷ ತಂದು ಕೊಟ್ಟು ನಮ್ ಸಹಾಯ ಹೊಡೆದು ಅದನ್ನ ಖಾಲಿ ಮಾಡ್ಕೊಂಡು ಹೋಗಕ್ಕೆ ಹೇಳ್ತೀನಿ ನಾನು. ಇಲ್ಲಾಂದ್ರೆ ನಮ್ದು ಏನಿದೆ ಈಗ ಅದೇ ಪ್ರಕಾರ ನಮ್ಗೆ ಮುಂದುವರ್ಸ್ಬೇಕಿಲ್ಲ. ಇಲ್ಲಾಂದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆನೂ ಮಾಡ್ಕೋತೀವಿ ಅಂತಂದು ಹೇಳಕ್ ಇಚ್ಛೆ ಪಡ್ತೀನಿ. ಇಷ್ಟ ಹೇಳಿ ನಾನು ಇದು ಹೇಳ್ತೇನೆ, ಸರ್ಕಾರಕ್ಕಾದ್ರೂ ಕೇಳ್ತೇನೆ, ಕೋರ್ಟಿಗಾದ್ರೂ ಕೇಳ್ತೇನೆ. ನಮಗೆ ನ್ಯಾಯ ಕೊಡಬೇಕು, ನ್ಯಾಯ ಕೊಡಬೇಕು, ನ್ಯಾಯ ಕೊಡಬೇಕು. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾಗರಾಜ್ ಬೀಜ ಅಲ್ಲಿಗಿಡದು.